ನಮ್ಮ ಲಯನ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317ನ ಪರವಾಗಿ ಎಲ್ಲರಿಗೂ ಆದರದ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಮುಂದಕ್ಕೆ ನಮ್ಮ ಗವರ್ನರ್ ಆದ ಭಾರತ್ BM ಅವರು ನಮ್ಮ ನಾಡ್ದು 29ನೇ ತಾರೀಕು ಕೃತಕ ಅಂಗಾಂಗ ವಿತರಣೆಯ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ಕೊಡಲಿದ್ದಾರೆ. ಇವತ್ತು ನಾವು ಡಿಸ್ಟ್ರಿಕ್ಟ್ 317ಯ ರಾಜಧಾನಿಯಾದ BM ಭಾರತಿ ಅವರು ನಮ್ಮ ಡಿಸ್ಟ್ರಿಕ್ಟಿನ ಯೋಚನೆ ಮತ್ತು ಯೋಜನೆಗಳ ಮಧ್ಯದಲ್ಲಿ ನಾವಿವತ್ತು ಒಂದು ಪ್ರಾಜೆಕ್ಟ್ ಅನ್ನು ಓಪನ್ ಮಾಡ್ತಾ ಇದ್ದೇವೆ. 2024-25ರ ಸಾಲಿನ ಈ ಪ್ರಾಜೆಕ್ಟ್ ಅಂಗವಿಕಲರಿಗೆ ಹಾಗೂ ಕಾಲಿಲ್ಲದವರಿಗೆ ಕಾಲು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಎಲ್ಲಿಂದ ಅಂತ ಹೇಳಿದ್ರೆ, ನೀರಿಂದ ಕೆಳಗೆ ಸುಮಾರು 25 ಕಾಲುಗಳನ್ನು ಕೊಡ್ತಾ ಇದ್ದೇವೆ ಈ ವರ್ಷದ ನಮ್ಮ ಪ್ರಾಜೆಕ್ಟ್. ಹಾಗೆ ತೊಡೆಯಿಂದ ಕೆಳಗಡೆ ಎಷ್ಟು ನೀವರೆಗೆ ಸ್ಪ್ರಿಂಗ್ ಮೂಲಕ ಒಂದು ಫುಲ್ ವೆಯ್ಟ್ಲೆಸ್ ಇರುವಂತ ಒಂದು ಕಾಲನ್ನು ನಾವು ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಕೆಲವರು ಮರದಿಂದ ಬಿದ್ದು, ಕೆಲವರಿಗೆ ಹುಟ್ಟಿನಿಂದಲೇ ಕಾಲಿಲ್ಲದೆ, ಹಾಗೂ ಕೆಲವರು ಆಕ್ಸಿಡೆಂಟ್ ಅಲ್ಲಿ ಫುಲ್ಲು ಒಂದು ತೊಡೆಯನ್ನೇ ಕಳ್ಕೊಳ್ತಾರೆ. ಅಂತ ವಿಷಯದಲ್ಲಿ ಇವತ್ತು ಒಂದು ಹೊಸ ಪ್ರಾಜೆಕ್ಟ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಈ ತಿಂಗಳು 29ರಂದು ರೂಪಿಸ್ತಾ ಇದ್ದೇವೆ ಈ ಲಯನ್ ಸೇವಾ ಮಂದಿರದಲ್ಲಿ. ಹಾಗೆ ನಾವೀಗ ತಕ್ಕ ಮಟ್ಟಿಗೆ ಬಂದಂತ ಜನರಲ್ಲಿ ನಾವು ಈಗ ಅನೌನ್ಸ್ ಮಾಡಿದ್ರಲ್ಲಿ ಸುಮಾರು 10 ಜನರಿಗೆ ತೊಡೆಯಿಂದಲೇ ಕಾಲಿಲ್ಲ ಕೆಳಗೆ ತನಕ, ಅವರಿಗೆ ನಾವು ಈಗ 11 ಜನರಿಗೆ ರೆಡಿ ಮಾಡಿದ್ದೇವೆ. ಕಾಲು ನಿಜವಾಗಿ ಅಲ್ಲೇ ಒಳ್ಳೆ ಸ್ಪ್ರಿಂಗ್ ಟೈಪ್ ಆಗಿದ್ದು, ಹೇಗೆ ಬೆಂಡ್ ಮಾಡ್ಬೋದು, ಹೇಗೆ ಮಲಗುವಾಗ ತಕೊಳ್ಳುವಾಗ ವೆಯ್ಟ್ ಎಲ್ಲ ಲೆಸ್ ಆಗಿರುತ್ತೆ. ತುಂಬಾ ಒಳ್ಳೆಯ ಇದು ಇನ್ಸ್ಟಿಟ್ಯೂಟ್. ಇದೇನು ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಶಾಂತರಾಮ್ ಶೆಟ್ಟಿಯ ಇನ್ಸ್ಟಿಟ್ಯೂಟ್ ಅಲ್ಲಿ ಇದನ್ನು ಆಯೋಜಿಸಲಾಗಿದೆ. ಇದನ್ನು ಪ್ರಾಡಕ್ಟ್ ಅನ್ನು ಮಾಡಲು ಕಾಲಿನ ಒಂದು ಅಂಗಾಂಗವನ್ನು ಮಾಡಲಾಗಿದೆ. ಮೊನ್ನೆ ನಾವು ಇನ್ಸ್ಟಿಟ್ಯೂಟ್ಗೆ ಹೋಗಿದಾಗ ಅಲ್ಲಿ ನಾವು ನೋಡಿದ್ದೇವೆ, ಪ್ರತಿಯೊಂದು ಕಾಲ ಅತ್ಯುತ್ತಮವಾಗಿ ವೆಯ್ಟ್ ಇಲ್ಲದೆ ಎಷ್ಟು ದೂರ ಬೇಕಾದ್ರೆ ನಡಿಬೋದು, ಎಷ್ಟು ಬೆಂಡ್ ಮಾಡಿ ಇರ್ಬೋದು, ದಿನ ಪ್ರತಿ ಯೂಸ್ ಮಾಡ್ಬೋದು ಅಂತ ಒಂದು ಫೆಸಿಲಿಟೀಸ್ ಅನ್ನು ಇವತ್ತು ನಾವು ಡಿಸ್ಟಿಕ್ಕಿಗೆ 317Dಗೆ ತಂದು ಇವತ್ತು ಯಾರಿಗೆಲ್ಲ ಇಂಥ ಸಂಬಂಧಪಟ್ಟವರಿಗೆ ಇಂಥದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂತ ಇದರಲ್ಲಿ ಇವತ್ತು ಸುಮಾರು 11 ಕಾಲನ್ನು ಇವತ್ತು ಅಂಥ ಜನರಿಗೆ ಕೊಡ್ತಾ ಇದ್ದೇವೆ ಉಚಿತವಾಗಿ. ಒಂದು ಕಾಲಿಗೆ 1 ಲಕ್ಷ ಇರ್ಬೋದು. ಆದರೆ ನಮಗೆ ನಮ್ಮ ಡಿಸ್ಟಿಕ್ಕಿಂದ ತಯಾರು ಮಾಡೋದಾಗಿ ಸುಮಾರು 45,000 ಮೊಣಕಾಲಿಂದ ಕೆಳಗಡೆ ಲಿಂಬು, ಅದನ್ನು ಕೂಡ ಸುಮಾರು 25 ಜನರಿಗೆ ಹಂಚ್ತಾ ಇದ್ದೇವೆ. ನಮ್ಮ ಟಾರ್ಗೆಟ್ ಇಸ್ 50 ಜನರಿಗೆ ಹಂಚುವಂಥದ್ದು. ಈಗ ಕರೆಕ್ಟಾಗಿ 25 ಪ್ಲಸ್ 12 ಜನರಿಗೆ, ಹಾಗೆ 36 ಮೆಂಬರ್ಸಿಗೆ ಇವತ್ತು ನಾವು 29ಗೆ ಕೊಡ್ತಾ ಇದ್ದೇವೆ. 9:45ಗೆ ಲಯನ್ ಸೇವಾ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಯಾಕೆಂತ ಹೇಳಿದ್ರೆ, ಚೀನಾದಲ್ಲಿ, ಜರ್ಮನಿಯಲ್ಲಿ ಮತ್ತೆ ಜರ್ಮನಿ ಅಂತ ಕಂಟ್ರಿಯಲ್ಲಿ ಈ ಕಾಲನ್ನು ಹಾಕಿಕೊಂಡು ಸುಮಾರು 200 ಮೀಟರಷ್ಟು ಓಡಿ ಫಸ್ಟ್ ಬಂದವರು ಇದ್ದಾರೆ. ಅಂತ ವ್ಯತ್ಯಾಸಗಳು ಇಲ್ಲಿ ಕಾಣಬೇಕು. ಜನರಿಗೆ ಇದು ಈಸಿ ಆಗಬೇಕು, ಈಸಿಯಾಗಿ ನಡ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗಬೇಕು, ಇದರ ಪ್ರಯೋಜನವನ್ನು ಅವರು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾಲಿಲ್ಲದವರಿಗೆ ಫುಲ್ ಕಾಲು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಒಂದು ಹೆಮ್ಮೆ ಆಗ್ತಾ ಇದೆ. ಹಾಗೆ ಯಾರಾದರೂ ಅಗತ್ಯವಿದ್ದವರು ಇನ್ನೂ ಸಹ ಅವರಿಗೆ ಯಾರು ನಮಗೆ ಮೆಸೇಜ್ ಸಿಕ್ಕಿದವರಷ್ಟು ನಾವು ಮಾಡಿದ್ದೇವೆ, ಇನ್ನೂ ನಾವು ಮಾಡಲಿಕ್ಕೂ ರೆಡಿ ಇದ್ದೇವೆ. ಯಾರಾದರೂ ಅಂಥ ಪರಿಸ್ಥಿತಿಯಲ್ಲಿ ಇದ್ದರೆ ದಯವಿಟ್ಟು ನಮ್ಮ ವೆನ್ಲಾಕ್ ಹಾಸ್ಪಿಟಲಲ್ಲಿ ನಮ್ಮ ಡಾಕ್ಟರ್ ಸುರೇಶ್ ಅವರು ನಮ್ಮ ಹತ್ರ ಇದ್ದಾರೆ. ಅವರನ್ನು ಕಾಂಟ್ಯಾಕ್ಟ್ ಶಾಂತರಾಮ್ ಶೆಟ್ಟಿ ಅವರ PA ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಮೆಜರ್ಮೆಂಟ್ ತಗೊಂಡು ಅವರಿಗೆ ವಾಕೇಬಲ್ ಅದನ್ನೆಲ್ಲ ತಯಾರಿಸಿ ವೆಹಿಕಲ್ ಒಂದು ಕಾಲ್ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ಯಾರಾದರೂ ಇದ್ದರೆ ನಿಮ್ಮ ಹತ್ತಿರದಲ್ಲಿ ನೇಬರ್ಸ್ ಅಥವಾ ಬೇರೆಯವರು ಯಾರಾದರೂ ತುಂಬ ಕಷ್ಟದಿಂದ ಕೆಲಸಕ್ಕೆ ಹೋಗೋಕ್ಕಾಗದೆ ಮನೆಯಲ್ಲಿ ಕೂತ್ಕೊಂಡು ಕುಟುಂಬದಲ್ಲಿ ದುಡಿಯೋರಿಲ್ಲದೆ
ತುಂಬಾ ಕಷ್ಟದಲ್ಲಿರುವವರಿಗೆ ಈ ಪರಿಸ್ಥಿತಿಯಲ್ಲಿ ನಾವು ಸಹಾಯ ಮಾಡುವುದಕ್ಕೆ ಮುಂದೆ ಬಂದಿದ್ದೇವೆ ನಮ್ಮ ಲಯನ್ಸ್ ಸಂಸ್ಥೆ. ಇದಕ್ಕೆ ಆಲ್ರೆಡಿ ನಮಗೆ ಇಂಟರ್ನ್ಯಾಷನಲ್ ಇಂದ ಸುಮಾರು 12 ಲಕ್ಷದಷ್ಟು ಗ್ರಾಂಟ್ ಬಂದಿದೆ. ಇನ್ನು ನಾವು ಫಂಡ್ ರೈಸಿಂಗ್ ಮಾಡಿ ಕೆಲವೊಂದು ಮಾಡಬೇಕಿದೆ. ಆಕ್ಚುಲಿ ಸುಮಾರು 30 ಲಕ್ಷದ ಪ್ರಾಜೆಕ್ಟ್ ಆಗಿದೆ. ನಾವು ಕೈಯಿಂದ ಹಾಕೋದಷ್ಟು ನಮ್ಮ ಡಿಸ್ಟ್ರಿಕ್ಟ್ ಇಂದ ಸಹ ನಮ್ಮ ಎಲ್ಲ ಸದಸ್ಯರಿಂದ ಸ್ವಲ್ಪ ತನು ಮನ ಧನ ಅಂತ ಹೇಳಿ ಕಲೆಕ್ಟ್ ಮಾಡಿ ಇಂಥವರಿಗೆ ನಾವು ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನು ನಾವು ಮುಂದೆ ತಂದಿದ್ದೇವೆ. ಅದಕ್ಕೆ ನಿಜವಾಗಿಯೂ ಹೆಮ್ಮೆ ಆಗ್ತಾ ಇದೆ. ಇದು ನಮ್ಮ ಒಬ್ಬರ ಸಹಕಾರದಿಂದ ಆಗುದಿಲ್ಲ, ಎಲ್ಲರೂ ಹನಿ ಗುಡಿದ್ರೆ ಅಲ್ಲ ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಳ್ತೇವೆ. ಇನ್ನು ಜೂನ್ವರೆಗೆ ಈ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಎಷ್ಟು ಜನರು ಬರ್ತಾರೆ ಅಷ್ಟು ಜನರಿಗೆ ನಾವು ಕೊಡುವಂತ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳುತ್ತಾ ಡಿಸ್ಟ್ರಿಕ್ಟ್ 3170ಯಲ್ಲಿ ನಾಡ್ದು ನಡೆಯುವ 29ಕ್ಕೆ ನಡೆಯುವ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ PMCC ವಸಂತ್ ಶೆಟ್ಟಿ ಅವರು ಹಾಗೂ ನಮ್ಮ ಶಾಂತರಾಮ್ ಶೆಟ್ಟಿ ಅವರು ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ PDG LCF ಕೋಆರ್ಡಿನೇಟರ್ ಆಗಿ ಸಂಜೀತ್ ಶೆಟ್ಟಿ ಅವರು ಹಾಗೆ ನಮ್ಮ ಫಸ್ಟ್ ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಾಸ್ಟ್ ಇಯರ್ ಇದ್ದವರು ಅವರು ಮೆಲ್ವಿನ್ ಡಿಸೋಜ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ. ಹಾಗೆ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ನೆಕ್ಸ್ಟ್ ರಾಜ್ಯಪಾಲರಾಗಿ ಅವರು ಅರವಿಂದ್ ಚನೇ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ HM ಪಾರ್ನಾಥ್ ಇವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಿಜವಾಗಿ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅತ್ಯುನ್ನತವಾಗಿ ಒಳ್ಳೆಯ ವಿಷಯದಲ್ಲಿ ನಡೆಯಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲ ಪ್ರೆಸ್ಸಿನ ಕಾರ್ಯಕರ್ತರಿಗೆ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಲಯನ್ಸ್ ಜಿಲ್ಲೆ 317D ಮತ್ತು ವೆನ್ಲಾಕ್ ಹಾಸ್ಪಿಟಲ್ ನಲ್ಲಿ ಇರುವಂತಹ ಲಯನ್ಸ್ ಲಿಮ್ ಸೆಂಟರ್ ನಾವು ಒಟ್ಟಿಗೆ ಸೇರಿ ಈ ಒಂದು ಆರ್ಟಿಫಿಷಿಯಲ್ ಲಿಮ್ ಡಿಸ್ಟ್ರಿಬ್ಯೂಷನ್ ಈ ಒಂದು ಪ್ರಾಜೆಕ್ಟ್ ಅನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ DCG ಗ್ರಾಂಟ್ ಅಂದ್ರೆ ಡಿಸ್ಟ್ರಿಕ್ಟ್ ಅಂಡ್ ಕಮ್ಯುನಿಟಿ ಇಂಪ್ಯಾಕ್ಟ್ ಗ್ರಾಂಟ್ ನಲ್ಲಿ ನಮಗೆ ಇಂಟರ್ನ್ಯಾಷನಲ್ ಇಂದ 12 ಲಕ್ಷದ ಅಷ್ಟು ಅಮೌಂಟ್ ನಮಗೆ ಬಂದಿದೆ. ಅದಕ್ಕೆ ನಾವು ಡಿಸ್ಟ್ರಿಕ್ಟ್ ಇಂದ ಕೂಡ ಫಂಡ್ ರೈಸಿಂಗ್ ಮಾಡಿ ಮುಂದೆ ಈ ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ಡಿಸ್ಟ್ರಿಕ್ಟ್ ಗವರ್ನರ್ ಹೇಳಿದಾಗೆ 36 ಜನಕ್ಕೆ ನಾವು ತಯಾರು ಮಾಡಿದ್ದೇವೆ ಆರ್ಟಿಫಿಷಿಯಲ್ ಲಿಮ್ಸ್. ಸೊ ಇನ್ನು ನಾವು ಫಂಡ್ ರೈಸಿಂಗ್ ಮಾಡಿ 50ರವರೆಗೆ ಮಾಡುವ ಒಂದು ಯೋಜನೆ ನಮಗಿದೆ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ನಾವು 29th ಮಾರ್ಚ್ ಅವತ್ತು ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಸ್ತಾ ಇದ್ದೇವೆ. ಸುಮಾರು 9:45ಕ್ಕೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಇರ್ತಾರೆ. ಅದೇ ರೀತಿ ನಮ್ಮ ಲಯನ್ಸ್ ಲಿಮ್ ಸೆಂಟರ್ ನ ನಿರ್ದೇಶಕರಾದ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ನಮ್ಮೊಂದಿಗೆ ಇರ್ತಾರೆ. IPDG ಮೆಲ್ವಿನ್ ಡಿಸೋಜಾ ಅವರು ಇರ್ತಾರೆ. ಹಾಗೆ PMCC ವಸಂತ್ ಶೆಟ್ಟಿ ಹಾಗೂ PDG ಸಂಜೀತ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಚೀಫ್ ಗೆಸ್ಟ್ ಆಗಿ ಅಲ್ಲಿ ಇರ್ತಾರೆ. ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ 317 ಡಿಯ ಮೈಕ್ರೋ ಟೀಮ್ ಫಸ್ಟ್ VDG ಕುರ್ಪಿ ಅರವಿಂದ್ ಶೆಣೈ ಮತ್ತು ಸೆಕೆಂಡ್ VDG ತಾರಾನಾಥ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ನಾವು ಮಾತ್ರ ಮಾಧ್ಯಮ ಮಿತ್ರರು ಕೂಡ ಅವತ್ತು ನಮ್ಮೊಂದಿಗೆ ಸೇರ್ಬೇಕು. ಈ ಒಂದು ನಮ್ಮ ಲಯನ್ಸ್ ನಿಂದ 317D ಇಂದ ನಡೆಯುತ್ತಿರೋ ಈ ಪ್ರಾಜೆಕ್ಟ್ ಜನರಿಗೆ ಮುಟ್ಟುವಂತೆ ನೀವೆಲ್ಲರೂ ಇದ್ರೆ ಅದು ಖಂಡಿತವಾಗಿಯೂ ನಾವು ಮಾಡ್ತಿರೋ ಸೇವೆ ಜನರಿಗೆ ಮುಟ್ತದೆ. ಮತ್ತೆ ಮುಂದೆ ಕೂಡ ಇನ್ನು ನಾವು ಸುಮಾರು 14 ಅಂದ್ರೆ 50 ಮುಟ್ಟುವಷ್ಟು ನಾವು ಮಾಡ್ಲಿಕ್ಕೆ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಮ್ಮೊಂದಿಗೆ ಅವತ್ತು ಸೇರ್ಕೊಳ್ಬೇಕು. 9:45 ಲಯನ್ಸ್ ಸೇವಾ ಮಂದಿರ. ಮತ್ತೆ ಇವತ್ತು ಈಗ ಕಾರ್ಯಕ್ರಮ ಈ ಒಂದು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ ಡಿಸ್ಟ್ರಿಕ್ಟ್ ಗವರ್ನರ್ ಭಾರತಿ BM ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಲಯನ್ಸ್ ಲಿಮ್ ಸೆಂಟರ್ ನ ಮ್ಯಾನೇಜರ್ ಆದ್ರ ಸುರೇಶ್ ಶೆಟ್ಟಿ ಅವರು ಅವರಿಗೂ ಧನ್ಯವಾದಗಳು ಹಾಗೂ ಹರೀಶ್ ಅವರಿಗೂ ಧನ್ಯವಾದಗಳು ಮತ್ತು ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.